या देवी सर्वभूतेषु लक्ष्मीरूपेण संस्थिता नमस्तस्यै नमस्तस्यै नमस्ते नमो ಎಲ್ಲರಿಗೂ ನಮಸ್ಕಾರ. ದ ಸ್ಕೂಲ್ ಆಫ್ ಆನ್ಸಿಯಂಟ್ ವಿಸ್ಡಮ್ ಸ್ಕೂಲಲ್ಲಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನಗೆ ಭಾರತದಲ್ಲಿ ಮಹಿಳೆಯರ ಪಾತ್ರ ಅನ್ನೋ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಭಾರತದಲ್ಲಿ ಮಹಿಳೆಯರ ಪಾತ್ರ ಅನ್ನೋದು ತುಂಬ ಮುಖ್ಯವಾದದ್ದು. ಯಾಕಂದರೆ ಅನಾದಿ ಕಾಲದಿಂದಲೂ ಭಾರತದಲ್ಲಿ ಸ್ತ್ರೀಯರಿಗೆ ಆದ ಒಂದು ಸ್ಥಾನಮಾನವನ್ನು ಕಲ್ಪಿಸಿದ್ದೀವಿ. ಅವ್ರಿಗೊಂದು ದೊಡ್ಡ ಸ್ಥಾನವನ್ನೇ ನಾವು ನೀಡಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ, ಶಕ್ತಿ ಅನ್ನೋದನ್ನ ನಾವು ಯಾವ್ದು ಹೋಲಿಸ್ತೀವಿ? ಉದಾಹರಣೆಗೆ ನಾವು ಶಕ್ತಿ ದೇವತೆ, ಶಕ್ತಿ ಸ್ವರೂಪಿಣಿ, ಶಕ್ತಿ ಮಾತೆ ಅಂತ ಆಲ್ಮೋಸ್ಟ್ ನಾವು ಸ್ತ್ರೀಗೆ ಹೋಲಿಸ್ತೀವಿ. ಅಂದ್ರೆ ದೇವತೆ ಸಮಾನ ನಮ್ಮ ಸ್ತ್ರೀ ಅಂತ ನಾವು ಹೇಳ್ತೀವಿ. ಹಾಗೆ ಒಂದು ಘಟನೆ ನಮ್ಮ ದೇಶದಲ್ಲಿ ಪಾರಂಪರಿಕವಾಗಿ ಸ್ತ್ರೀಗೆ ಹೇಗೆ ಗೌರವವನ್ನು ನೀಡ್ತಾ ಇದ್ವಿ ಅಂತಂದ್ರೆ, ಒಂದು ವಿವೇಕಾನಂದರವರ ಒಂದು ಜೀವನದಲ್ಲಿ ಘಟನೆ ಆಗುತ್ತೆ. ಸ್ವಾಮಿ ವಿವೇಕಾನಂದ ಅವರು ಇಂಗ್ಲೆಂಡ್ಗೆ ಹೋಗಿದ್ರು. ಅಲ್ಲಿ ನಮ್ಮ ಒಬ್ಬ ಭಾರತ ಮಹಿಳೆ ಅವ್ರನ್ನ ಭೇಟಿ ಆಗ್ತಾರೆ. ಪಕ್ಕದಲ್ಲೇ ಒಬ್ಬರ ಇಂಗ್ಲೆಂಡ್ ಪ್ರಜೆ ಕೂಡ ಇದ್ರು. ಅಲ್ಲಿ ಏನಾಯ್ತು, ನಮಸ್ತೆ ಅಂತ ನಮ್ಮ ಭಾರತ ಮಹಿಳೆ ಸ್ವಾಮಿ ವಿವೇಕಾನಂದ ಅವರಿಗೆ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಎರಡೂ ಕೈ ಜೋಡಿಸಿ ನಮಸ್ತೆ ಮಾಡ್ತಾರೆ. ಅಲ್ಲಿ ಇಂಗ್ಲೆಂಡ್ ಇರ್ತಕ್ಕಂಥ ಒಬ್ಬ ಪ್ರಜೆ ಏನ್ ಮಾಡ್ತಾರೆ, ಸ್ವಾಮಿ ವಿವೇಕಾನಂದರವ್ರನ್ನ ಕೇಳ್ತಾರೆ, ನೀವು ನಮಸ್ತೆ ಯಾಕೆ ಮಾಡಿದ್ರಿ, ಶೇಕ್ ಮಾಡ್ಬೋದಲ್ಲ, ಅಂದ್ರೆ ಹ್ಯಾಂಡ್ ಶೇಕ್ ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಎಂತ ಒಂದು ಉತ್ತರ ಕೊಡ್ತಾರೆ ಅಂತಂದ್ರೆ, ಅವರು ಹೇಳ್ತಾರೆ, ನೀವು ನಿಮ್ಮ ಇಂಗ್ಲೆಂಡ್ನ ರಾಣಿಗೆ ಯಾವತ್ತಾದ್ರೂ ಕೈ ಕೊರಗಿಸ್ತೀರಾ ಅಥವಾ ಶೇಕ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರೇನ್ ಹೇಳ್ತಾರೆ, ಅವರು ನಮ್ಮ ದೇಶದ ರಾಣಿ, ಅವರಿಗೆ ನಾವು ಮುಟ್ಟೋದು ಅಂದ್ರೆ ಏನು, ಅದು ಅಪರಾಧ, ನಾವು ಒಂದು ದೊಡ್ಡ ಗೌರವಿತವಾದ ಸ್ಥಾನವನ್ನ ನೀಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಸ್ವಾಮಿ ವಿವೇಕಾನಂದ ಅವರು ಏನ್ ಹೇಳ್ತಾರೆ, ನಾವು ಕೂಡ ಭಾರತದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅಂತ ಒಂದು ಎಲ್ಲರೂ ರಾಣಿ ತರ ಅಂತ ಒಂದು ಗೌರವದ ಸ್ಥಾನವನ್ನ ನಾವು ನೀಡಿದ್ದೀವಿ. ನಮ್ಗೆ ಭಾರತದ ಪ್ರತಿಯೊಬ್ಬ ಮಹಿಳೆ ಕೂಡ ರಾಣಿಯರೇ ಅಂತ ಹೇಳ್ತಾರೆ. ಇದಕ್ಕಿನ ಒಂದು ಸ್ಥಾನ ನಮ್ಗೆ ಬೇಡ ಅಂತ ಅನಿಸ್ತದೆ. ಇವತ್ತು ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು ಸೇರಿದಿರಿ. ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸ್ತ್ರೀಗೆ ಆದ ಒಂದು ಶಕ್ತಿ ಇದೆ. ಸ್ತ್ರೀ ತನ್ನಲ್ಲಿ ಏನೇ ಒಂದು ಚಾಲೆಂಜಸ್ ಕೊಟ್ಟರು ಕೂಡ ಮಾಡುವಂತ ಒಂದು ಧೈರ್ಯ ಮನಸ್ಥಿತಿ ಇದೆ. ಇಲ್ಲಿ ನಮ್ಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಸಾವಿತ್ರಿಬಾಯಿ ಫುಲೆಯವರು ಮೊದಲನೇದಾಗಿ ಶಿಕ್ಷಕ ವೃತ್ತಿಯನ್ನ ಪಡ್ಕೊಂಡ್ರು. ಅಲ್ಲಿ ಅವರು ನಮ್ಮ ಅನಾದಿ ಕಾಲದಿಂದ ಏನಿದೆ, ಸ್ತ್ರೀ ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕು ಅನ್ನೋ ಒಂದು ಕಲ್ಪನೆ ಇದೆ. ಆ ಸಮಾಜಕ್ಕೆ ಆ ಒಂದು ಸಾವಿತ್ರಿಬಾಯಿ ಫುಲೆ ಹೊರ ಬಂದಾಗ ಶಿಕ್ಷಕಿಯಾಗಿ ಶಾಲೆಗೆ ಹೋಗ್ಬೇಕಾದ್ರೆ ಅವ್ರು ಎಷ್ಟು ಅವಮಾನಗಳನ್ನ ಮಾಡ್ತಾ ಇದ್ರಂದ್ರೆ, ದಾರಿ ಮಧ್ಯೆ ಹೋಗ್ಬೇಕಾದ್ರೆ ಸಗಣಿ ಮತ್ತು ಕೆಸರಲ್ಲಿ ಎರಿಸ್ತಾ ಇದ್ರಂತೆ ಮೈ ಮೇಲೆ. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಎರಡು ಸೀರೆಯನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ನನ್ನ ಅವಮಾನ ಮಾಡೋದು ನನ್ನ ಶಾಲಾ ಮಕ್ಕಳು ನೋಡ್ಬಾರ್ದಂತ, ಮಕ್ಕಳು ಶಾಲೆಗೆ ಬರೋಷ್ಟೊತ್ತಿಗೆ ಸೀರೆಯನ್ನ ಚೇಂಜ್ ಮಾಡಿ ನನ್ಗೆ ಏನೂ ಆಗೇ ಇಲ್ಲ ಅನ್ನೋ ತರ ಅವರು ಅಲ್ಲೇನ್ ಮಾಡ್ತಾ ಇದ್ರು, ಪಾಠಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಹೆಣ್ಣು ಸಮಾಜಕ್ಕೆ ಬಂದ್ರೆ ಎಷ್ಟು ಅವಮಾನಗಳನ್ನಾದ್ರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಇವತ್ತು ನಾವೇನು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ನಾವು ಅವ್ರನ್ನ ಗುರುತಿಸ್ತೀವಿ. ಬಹುಶಃ ಅವರು ಅಷ್ಟು ಅವಮಾನಗಳನ್ನ ಹಿಂಜರಿದಿದ್ರೆ ಇವತ್ತು ಸಾವಿತ್ರಿಬಾಯಿ ಫುಲೆಯವರು ಯಾರು ಅಂದರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ನಾವು ಹೇಳ್ಬೇಕಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ನಮ್ಗೆ ಇಷ್ಟು ಸ್ಫೂರ್ತಿದಾಯಕವಾಗಿದ್ದಾರೆ. ಯಾಕಂದ್ರೆ ಅವರು ಸ್ವತಂತ್ರದಷ್ಟು ಹೋರಾಡಿದ್ರು. ಈ ಒಂದು ಹೋರಾಟದಲ್ಲಿ ಅವರು ಎಷ್ಟು ತಮ್ಮನ್ನ ತಾವು ತೊಡಸ್ಕೊಂಡಿದ್ರಂದ್ರೆ, ಸಮಾಜಕ್ಕೆ ಏನ್ ಅನ್ನೋದಿಲ್ಲ, ನಮ್ಗೆ ಸ್ವಾತಂತ್ರ್ಯ ಬೇಕು, ಹೆಣ್ಣು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಬಹುದು, ಅವಳಿಗೊಂದು ಶಕ್ತಿ ಇದೆ ಅಂತ ಅಲ್ಲಿ ತೋರಿಸಿದ್ರು. ನಾನೆಲ್ಲ ಈಗ ನಮ್ಮ ಸಹೋದರ ಸಹೋದರಿ ಸೇರಿದ್ದೀವಿ. ನಾನು ಹೇಳೋದಿಷ್ಟೇ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಅಕ್ಕನೋ ತಂಗಿನೋ ಹೆಂಡತಿನೋ ಇರ್ತಾರೆ, ಅವರಲ್ಲಿ ಏನಾದ್ರೂ ಒಂದು ಪ್ರತಿಭೆ ಇತ್ತು ಅಂತಂದ್ರೆ ದಯಮಾಡಿ ಅವ್ರನ್ನ ಸಮಾಜಕ್ಕೆ ಬಿಡಿ. ಸಮಾಜ ಏನಾಗುತ್ತೋ ಅನ್ನೋ ದೃಷ್ಟಿಕೋನ ನಿಮ್ಮಲ್ಲಿ ಇರಬಾರ್ದು. ಯಾಕಂದ್ರೆ ಸಮಾಜದಲ್ಲಿ ನಾವು ಕೂಡ ಒಬ್ರು, ನಾವು ಏನಾದ್ರೂ ಬೇರೆ ಹೆಣ್ಮಕ್ಳು ಆ ಥರ ಏನಾಗುತ್ತೋ ಅನ್ನೋ ಭಾವನೆ ನಮ್ಮಲ್ಲಿದ್ದಾಗ ನಾವು ನಮ್ಮ ಹೆಣ್ಮಕ್ಳು ಕೂಡ ಬೇರೆಯವರು ಹಾಗೆ ನೋಡ್ತಾರೆ. ನಿಮ್ಮಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಹೆಣ್ಮಕ್ಳಿಗೆ ದಯಮಾಡಿ ಅವರ ಒಂದು ಪ್ರತಿಭೆ ಇತ್ತು, ಸಾಧನೆ ಮಾಡುವಂತ ಒಂದು ಶಕ್ತಿ ಇತ್ತು ಅಂದ್ರೆ ಹೊರಗೆ ತಗೊಂಡ್ಬಂದು ಸಮಾಜಕ್ಕೆ ಅವರಿಂದ ಏನಾದ್ರೂ ಒಂದು ಕೊಡುಗೆ ಕೊಡ
ಒಂದೆರಡು ಮಾತು.